ಹಾಯ್ ಫ್ರೆಂಡ್ಸ್, ಕಾರುಣ್ಯ ಕನ್ನಡ ಕಿಚನಿಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ನಾನು ಈ ದಿನ ಮಾಡುವಂಥ ರೆಸಿಪಿ ಬಂದುಬಿಟ್ಟು ಗೋಧಿ ಹುಗ್ಗಿರಿ. ಹೇಗೆ ಮಾಡೋದು ನೋಡೋಣ. ಒಂದು ಪಾತ್ರೆಯಲ್ಲಿ ಒಂದು ಬಟ್ಲದಷ್ಟು ಗೋಧಿ ನುಚ್ಚನ್ನು ತೊಗೊಂಡಿನ್ರಿ. ಇದು ಅಂಗಡಿಯಲ್ಲಿ ಸಾಮಾನ್ಯವಾಗಿ ಸಿಗ್ತೈತೆ. ಗೋಧಿ ನುಚ್ಚು ಅಂದರೆ ಕೊಡ್ತಾರೆ ರೀ. ಇದನ್ನು ಒಂದೆರಡು ಸಾರಿ ಚೆನ್ನಾಗಿ ತೊಳೆದಾದ್ಮೇಲೆ ಇದರಲ್ಲಿ ನಾನು 3 ಬಟ್ಲದಷ್ಟು ನೀರು ಹಾಕ್ತಿದ್ದೀನಿ ರೀ. ನೋಡಿ, 1 ಹಾಕಿನಿ, 2 ಹಾಕಿದ್ದೀನಿ. ಈಗ 3 ಬಟ್ಲ ನೀರು ಹಾಕಿದ್ದೀನಿ ರೀ. ಇದನ್ನು ಸುಮಾರು ಒಂದು ತಾಸು, ಮಿನಿಮಮ್ ಒಂದು ಅರ್ಧ ತಾಸಾದರೂ ನೆನೆಯಿಡ್ಬೇಕು ರೀ. ಒಂದು ಅರ್ಧ ತಾಸು ನೆನಿಟ್ಟಾದಮೇಲೆ ನೋಡಿರಿ, ಅರ್ಧ ತಾಸು ಆಗಿದೆ. ಈಗ ಇದನ್ನು ನೋಡಿರಿ, ಈ ಕಿವುಚಿ ನೋಡಿದ್ರಿ, ಇದು ಮೆತ್ತಗಾಗಬೇಕು ರೀ. ಒಲೆ ಮೇಲೆ ಕುಕ್ಕರ್ ಇಟ್ಟುರಿ. ನಾವು ನೆನೆಟ್ಟಿರುವಂಥ ಈ ಗೋಧಿ ನುಚ್ಚನ್ನು ಇದರಲ್ಲಿ ಹಾಕ್ಕೋಬೇಕು ರೀ. ಇದು ಕುಕ್ಕರ್ ಏನನ್ನ ನೀವು ಸಾರು ಏನನ್ನ ಮಾಡಿದ್ರಿ ಅದನ್ನು ಬಿಸಿನೀರು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ಆದಮೇಲೆ ಇದರಲ್ಲಿ ಹಾಕ್ಕೊಳ್ಳಿ. ಯಾಕೆಂದರೆ ನೀವು ಸ್ವೀಟ್ ಮಾಡ್ತಿದ್ರಲ್ಲ, ಅದಕ್ಕೆ ಇದರಲ್ಲಿ ನಾನು ಮತ್ತೆ 2 ಬಟ್ಲದಷ್ಟು ನೀರು ಹಾಕಿದ್ದೀನಿ ರೀ. 1 ಬಟ್ಲ ಗೋಧಿ ನುಚ್ಚಿಗೆ ನಾನು 5 ಬಟ್ಲ ನೀರು ಹಾಕಿದ್ದೀನಿ ರೀ. ಹಾಕಿ ಒಂದು 4 ವಿಷಲ್ ಬರೋವರೆಗೆ ಬಿಡಬೇಕು ರೀ. ಅಷ್ಟವ್ರಿ ನಾವು ಬೇರೆ ಒಂದು ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು 1 ಬಟ್ಲ ಆಗೋಷ್ಟು ಒಂದು ಗೋಧಿ ನುಚ್ಚು ತೊಗೊಂಡಿವಲ್ರಿ, ನಾವಿಲ್ಲಿ 1/4 ನಾವು ಬೆಲ್ಲವನ್ನು ತೊಗೋಬೇಕು ರೀ. ಇಲ್ಲಿ ನೋಡ್ರಿ, ನಾನು ತೋರಿಸಿದ್ದೀನಿ. ಈ ಸಮ ಪ್ರಮಾಣದಲ್ಲಿ ನೀವು ತೊಗೊಂಡ್ರೆ ಕರೆಕ್ಟ್ ಸ್ವೀಟ್ ಸರಿ ಹೋಗ್ತೈತೆ ರೀ. ಯಾಕೆಂದರೆ ನಾವು ಅದರಲ್ಲಿ ಹಾಲು ಹಾಕ್ತೀವಲ್ರಿ, ಅದಕ್ಕೆ ಸರಿ ಹೋಗ್ತೈತಿ. ಇಲ್ಲ ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕೋರಿ. 1/4 ಬಟ್ಲದಷ್ಟು ಬೆಲ್ಲವನ್ನು ಹಾಕ್ಕೊಂಡು 1 ಟೀ ಕುಡಿಯೋ ಗ್ಲಾಸಷ್ಟು ನೀರು ಹಾಕ್ಕೊಂಡು ಈ ಬೆಲ್ಲವನ್ನು ನಾನು ಎಲ್ಲವನ್ನು ಕರಗಿಸ್ತೀನಿ ರೀ. ಯಾಕಂದರೆ ಇದನ್ನು ಡೈರೆಕ್ಟ್ ಹಾಕಿದರೆ ಇದರಲ್ಲಿ ಹಳ್ಳು ಕಸ ಏನೇನಿದ್ರೆ ಅದು ಸ್ವೀಟಲ್ಲಿ ಹಾಗೆ ಇರ್ತೈತೆ ರೀ. ಅದಕ್ಕೆ ನಾವು ಹಾಕ್ಕೋಬಾರ್ದು. ಹಿಂಗೆಲ್ಲ ಕರಗಿಸ್ಕೊಂಡು ಹಾಕ್ಕೊಂಡ್ರೆ ನಾವು ಶೋಧಿಸ್ಕೊಂಡಾಗ ಇರುವಂಥ ಕಸವೆಲ್ಲ ಇದರಲ್ಲಿ ಬಂದುಬಿಡ್ತೈತೆ ರೀ. ಹೀಗೆ ಎಲ್ಲ ಆದಮೇಲೆ ನೋಡಿರಿ, ಈಗೆಲ್ಲ ಬೆಲ್ಲ ಎಲ್ಲ ಕರಗಿದೆ. ನಾನು ಗ್ಯಾಸ್ ಎಲ್ಲ ಆಫ್ ಮಾಡಿದ್ದೀನಿ. ಲೋ ಫ್ಲೇಮಲ್ಲಿಟ್ಟು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ರೀ. ಆಗಾಗ ಮಧ್ಯದಲ್ಲಿ ಸೌಟ್ ಹಾಕಿ ಹಿಂಗೆ ತಿರುಗ್ತಾ ಇರಬೇಕು, ಇಲ್ಲಾಂದರೆ ತಳ ಅಂಟುತ್ತೆ ಇದು. ಈ ಬೆಲ್ಲದ ಪಾಕವನ್ನು ಸೈಡ್ ಇಟ್ಟು ಒಲೆ ಮೇಲೆ ಒಂದು ಕಡಾಯನ್ನಿಟ್ಟು ಅದರಲ್ಲಿ 1 ಸ್ಪೂನ್ ತುಪ್ಪವನ್ನು ಹಾಕಿ, ತುಪ್ಪ ಕರಗಿದ ಮೇಲೆ ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಹಸಿ ಕೊಬ್ಬರಿ ಬಂದುಬಿಟ್ಟು ಈ ಗೋಧಿ ನುಚ್ಚಿಗೆ, ಗೋಧಿ ಹುಗ್ಗಿಗೆ ಒಳ್ಳೆ ರುಚಿ ಟೇಸ್ಟ್ ಕೊಡ್ತೈತ್ರಿ ಇದು. ಇದರಲ್ಲಿ ನಾನು ಗೋಡಂಬಿಯನ್ನು ಸಹ ಕಟ್ ಮಾಡಿಕೊಂಡು ಹಾಕ್ಕೊಂಡಿನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗೆ ಇದರಲ್ಲಿ ದ್ರಾಕ್ಷಿಯನ್ನು ಸಹ ಇದರಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು, ಈ ದ್ರಾಕ್ಷಿ ಉಬ್ಬಿದ ಆದಮೇಲೆ 1 ಸ್ಪೂನ್ ಗಸಗಸೆಯನ್ನು ಹಾಕ್ಕೋರಿ. ಇದನ್ನ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಒಂದು ಪ್ಲೇಟಲ್ಲೇ ತಗೊಳನ್ರಿ. ಈಗ ಕುಕ್ಕರ್ ಮುಚ್ಚಳನ ತೆಗೆದು ನೋಡನ್ರಿ. ಎಲ್ಲ ಏರ್ ತೆಗೆದು ಆದಮೇಲೆ ಕುಕ್ಕರ್ ಮುಚ್ಚಳ ತೆಗೀರಿ. ಈಗ ನೋಡಿರಿ, ಗೋಧಿ ನುಚ್ಚು ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ನಂದು ಸ್ವಲ್ಪ ಅಂದರೆ ಸ್ವಲ್ಪ ಉಕ್ಕೈತೆ ರೀ, ಅಷ್ಟೇ, ಜಾಸ್ತಿ ಏನು ಹೋಗಿಲ್ಲ, ನೀರು ಕೆಳಗೇನು ಹೋಗಿಲ್ಲ. ನೋಡಿರಿ, ಇದನ್ನೆಲ್ಲ ಕಲಸಿ ಆದಮೇಲೆ ಇದರಲ್ಲಿ ನಾವು ಕರಗಿಸಿಟ್ಟಿರುವಂಥ ಬೆಲ್ಲದ ಪಾಕವನ್ನು ಹೀಗೆ ಶೋಧಿಸ್ಕೋಬೇಕು ರೀ. ಹೀಗೆ ಶೋಧಿಸ್ಕೊಂಡ್ರೆ ಇರುವಂಥ ಎಲ್ಲ ಕಸ ಎಲ್ಲ ಇದರಲ್ಲಿ ಬರ್ತೈತೆ. ನೋಡಿರಿ, ನಾನು ತೋರಿಸ್ತೀನಿ ಎಷ್ಟು ಕಸ ಬಂದಿದೆ ಇದರಲ್ಲಿ ಅಂತ. ಇಲ್ಲಿ ನೋಡ್ರಿ, ಈಗ ಇದರಲ್ಲಿ ಮಣ್ಣು ಕಸ ಎಲ್ಲ ಬಂದಿದೆ. ಈಗ ಇದನ್ನೆಲ್ಲ ಕುಕ್ಕರಲ್ಲಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ರೀ. ಕಲಿಸಿ ಆದಮೇಲೆ ಕಡಾಯಲ್ಲಿರುವಂಥ ಗಸಗಸೆ ತುಪ್ಪವನ್ನು ಇದರಲ್ಲಿ ಹಾಕ್ಕೊಳನ್ರಿ. ಈ ಸಮಯದಲ್ಲಿ ಜಾಸ್ತಿ ತುಪ್ಪ ಬೇಕಂದರೆ ಇನ್ನೊಂದು 2 ಸ್ಪೂನಷ್ಟು ಹಾಕ್ಕೋಬೇಕು ರೀ. ಇಲ್ಲಿ ನಾನು ಕಾಯಿ ಹಾಲನ್ನು ಹಾಕ್ಕೊತಿದ್ದೀನಿ ರೀ. ಒಂದು ಕಾಯಿ ಒಡೆದು ಅದನ್ನೆಲ್ಲ ಹಾಲಾಗಿ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ ರೀ. ಈ ಹಾಲು ಹೆಂಗೆ ಮಾಡೋದು ಅಂತ ನಂದು ಆಲ್ರೆಡಿ ಒಂದು ವಿಡಿಯೋ ಇದೆ ನೋಡ್ರಿ, ಅಲ್ಲಿ ಮಾಡಿದ್ದೀನಿ ನೋಡ್ರಿ ಹೇಗೆ ಅಂತ. ಪ್ಯಾಕೆಟ್ ಹಾಲು ಹಾಕ್ಕೋಬೇಡ್ರಿ, ಯಾಕೆಂದರೆ ಬೆಲ್ಲಕ್ಕೆ ಪ್ಯಾಕೆಟ್ ಹಾಲು ಕಾಸಿ ಹಾಕ್ಕೊಂಡ್ರೂ ಒಡೆದು ಬಿಡ್ತೈತೆ. ಏನು ಬೇಕಂದರೆ ನಾವು ತಿನ್ನುವಾಗ ಹಾಕ್ಕೊಂಡ್ರೆ ನಡಿತೈತೆ ರೀ. ಈಗ ಹಾಕ್ಕೊಂಡು ನಾವು ಕಾಸಿದ್ರೆ ಈ ಬೆಲ್ಲದ ಜೊತೆಗೆ ಹಾಲು ಸೇರಿ ಒಡೆಯೋ ಚಾನ್ಸಸ್ ಭಾಳ ಇರ್ತೈತೆ ರೀ. ಅದಕ್ಕೆ ಕಾಯಿ ಹಾಲು ಹಾಕ್ಕೊಂಡ್ರೆ ಒಡೆಯೋದಿಲ್ಲ. ನೀವು ಎಷ್ಟು ಸಾರಿ ಬಿಸಿ ಮಾಡಿಕೊಂಡ್ರೂ ಸಹ ಇದು ಒಡೆಯೋದಿಲ್ಲ ರೀ. ಈ ಹಾಲು ನೋಡಿ ಹಾಕ್ಕೋರಿ. ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋರಿ. ನಿಮ್ಮ ನೀರು ಬೇಕಂದರೆ ಇಷ್ಟು ನೀರು ಸಾಕ್ರಿ. ಈಗ ಇದಕ್ಕೆ ಅದೇ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬಿಡ್ರಿ. ಆಮೇಲೆ ಮುಚ್ಚಳ ತೆಗೆದು ನೋಡಿರಿ, ಈ ರೀತಿ ಆಗಿರ್ತೈತೆ. ಇದನ್ನ ಒಂದ್ಸರಿ ಚೆನ್ನಾಗಿ ಕಲಿಸ್ಕೋರಿ. ಈ ಸಮಯದಲ್ಲಿ ನಾವೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನಾವು ತುಪ್ಪದಲ್ಲಿ ಹುರಿದಿದ್ವಲ್ರಿ, ಅವನ್ನೆಲ್ಲ ಇದ್ರಲ್ಲಿ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಕಲಿಸ್ಕೋರಿ. ಹೀಗೆ ನಿಮಗೆ ಬೇಕಂದರೆ ತುಪ್ಪ ಆದರೂ ಹಾಕ್ಕೋಬೋದ್ರಿ, ಇಲ್ಲಾಂದರೆ ನೀವು ತಿನ್ನುವಾಗ ಹಾಕ್ಕೊಂಡ್ರೂ ನಡಿತೈತೆ. ಇದನ್ನೆಲ್ಲ ಕಲಸಾದ್ಮೇಲೆ ನೋಡಿರಿ, ನಂದು ಗೋಧಿ ಹುಗ್ಗಿ ರೆಡಿ ಆಗಿದೆ. ನಿಮ್ಗೆ ಏನಾದರೂ ಬರಲ್ಲ ಅಂದರೆ ಇದನ್ನು ನೋಡಿ ಆರಾಮಾಗಿ ಮಾಡ್ಬೋದ್ರಿ. ನಾನು ಮಾಡಿದಂಥ ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವು ಒಂದ್ಸರಿ ಮನೆಯಲ್ಲಿ ಈ ಗೋಧಿ ಹುಗ್ಗಿಯನ್ನು ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಧನ್ಯವಾದಗಳು.